ಹಾಯ್ ಫ್ರೆಂಡ್ಸ್, ಮೋಟರಿಸಮ್ ಕಡೆಯಿಂದ ಇದೊಂದು ಬೆನೆಲಿ ಗಾಡಿ 600i ಇದು. ಏನಂದ್ರೆ ಕಸ್ಟಮರ್ ಬಂದ್ಬಿಟ್ಟು ಸೆಕೆಂಡ್ಸ್ ಅಲ್ಲಿ ಗಾಡಿ ಪರ್ಚೇಸ್ ಮಾಡೋರೆ. ಪರ್ಚೇಸ್ ಮಾಡಾದ್ಮೇಲೆ ಬಂದ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡು ಮನೆಗೆ ಎತ್ಕೊಂಡು ಹೋಗೋ ಅರ್ಧ ದಾರಿಯಲ್ಲೇ ಬಂದ್ಬಿಟ್ಟು ಗಾಡಿ ಆಫ್ ಆಗಿದೆ. ನೋಡಿದ್ರೆ ಸೆಲ್ಫ್ ಹೊಡೆದವ್ರೆ, ಏನೇನೋ ಮಾಡೋರೆ, ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ. ಸೊ ಅಲ್ಲಿಂದ ಬಂದ್ಬಿಟ್ಟು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನೋಡ್ಕೊಂಡು ಗಾಡಿನ ಎತ್ಕೊಂಡ್ ಬಂದವ್ರೆ. ಈ ಗಾಡಿ ಬಂದ್ಬಿಟ್ಟು ಕಂಪ್ಲೀಟ್ ಎಲ್ಲ ಬಿಚ್ಚಿ ಚೆಕ್ ಮಾಡಿದ್ರೆ ಏನ್ ಮಾಡೋರಂದ್ರೆ, ಹಳೆ ಗಾಡಿ ಏನೇ ಯಾವ್ದೇ ಗಾಡಿ ಈಸ್ಕೊಳ್ಳಿ, ಫಸ್ಟ್ ಒಂದ್ಸರಿ ಯಾವ್ದಾದ್ರು ನಿಮ್ಮ ಹತ್ರ ಇರೋ ಟೆಕ್ನಿಷಿಯನ್ ಕರ್ಕೊಂಡು ಹೋಗಿ ಫಸ್ಟ್ ಪೂರ್ತಿ ಗಾಡಿ ಚೆಕ್ ಮಾಡ್ಕೊಂಡು ತಗೊಳ್ಳಿ ಗಾಡಿನ. ಈ ಗಾಡಿ ಕಸ್ಟಮರ್ ನೋಡಿ 3,50,000 ಕೊಟ್ಟು ಗಾಡಿ ಇಸ್ಕೊಂಡವ್ರೆ, ಆದ್ರೇನೋ ಒಂದೇ ದಿವಸನು ಗಾಡಿ ಓಡಿಸಿಲ್ಲ. ಇಲ್ಲಿ ಎತ್ಕೊಂಡ್ ಬಂದಾರೆ ನೋಡಿ, ಇಲ್ಲಿ ಫುಲ್ ವೈರಿಂಗ್ ಎಲ್ಲ ಬಂದ್ಬಿಟ್ಟು ಎಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ ಲೈಟ್ಗೆಲ್ಲ ಬಂದ್ಬಿಟ್ಟು ಎಲ್ಲೆಲ್ಲಿ ಮೈನ್ ಕನೆಕ್ಷನ್ ಇದೆಲ್ಲ ಇ.ಸಿ.ಎಂ ಕನೆಕ್ಷನ್. ಇ.ಸಿ.ಎಂ ಅಲ್ಲಿ ಹೋಗೋ ಮೈನ್ ಕರೆಂಟ್ ಇಂದ ಎತ್ಕೊಂಡ್ ಬಂದ್ಬಿಟ್ಟು ಪಾರ್ಕಿಂಗ್ ಲೈಟ್ಗೆ, ಆಮೇಲೆ ಎಕ್ಸ್ಟ್ರಾ ಫಿಟ್ಟಿಂಗ್ ಲೈಟ್ಗೆ ಎಲ್ಲ ಕಂಪ್ಲೀಟ್ ಎಲ್ಲ ಇದರಿಂದ ಕನೆಕ್ಷನ್ ಕೊಟ್ಟು ಫುಲ್ ಶಾರ್ಟ್ ಆಗಿದೆ. ಆಮೇಲೆ ಇಲ್ಲಿ ಟ್ರಾಟಲ್ ಬಾಡಿ ಇದು ಮ್ಯಾನಿಫೋಲ್ಡ್ ರಬ್ಬರ್ ಎಲ್ಲ ನೋಡಿ ಏನಾಗಿದೆ, ಇಲ್ಲಿ ಎಲ್ಲ ಬರ್ನ್ಔಟ್ ಆಗಿದೆ, ಫುಲ್ ಬರ್ನ್ ಆಗಿ ಇದೆಲ್ಲ ಬಂದ್ಬಿಟ್ಟು ಹಂಗೆ ಮೇಲೇನೆ ಮೇಕಪ್ ಮಾಡಿ ಗಮ್ ಹಾಕಿ ಕಟ್ಬಿಟ್ಟಾರೆ ಗಾಡಿನ. ಸೊ ಇವರಿಗೆ ಫುಲ್ ಮಿಸ್ಸಿಂಗ್ ಕಂಪ್ಲೇಂಟ್. ಇಂಜೆಕ್ಟರ್ ಬಂದ್ಬಿಟ್ಟು ಫ್ಯೂಯಲ್ ಸಪ್ಲೈ ಆಗ್ತಾ ಇಲ್ಲ, ಫುಲ್ ಲ್ಯಾಗ್ ಆಗ್ತಾ ಇದೆ ಇಶ್ಯೂ. ಆಮೇಲೆ ಎಲೆಕ್ಟ್ರಿಕ್ ಇಶ್ಯೂ ಎಲ್ಲ ಕಂಪ್ಲೀಟ್ ಗಾಡಿನೇ ಇವಾಗ ತಿರ್ಗಾ ರೀಸ್ಟೋರ್ ಮಾಡ್ಬೇಕು, ವೈರಿಂಗ್ ಕಿಟ್ ಎಲ್ಲ. ಸೊ ಇದ್ರಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಅವ್ರಿಗೆ ಖರ್ಚು ಇನ್ನ ಈಸ್ಕೊಂಡು, ಇವಾಗ ಹೊಸ ಗಾಡಿ ಈ ತರ ಈಸ್ಕೊಂಡು ತಿರ್ಗಾ ಇನ್ನೊಂದೊಂದು ಖರ್ಚು. ಸೊ ಅದಕ್ಕೆ ಏನಂದ್ರೆ, ಯಾವ್ದೇ ಗಾಡಿ ಸೆಕೆಂಡ್ಸ್ ಆಗಿರ್ಲಿ, ಒಂದು ಟೆಕ್ನಿಷಿಯನ್ ಕರ್ಕೊಂಡೋಗಿ ಯಾವ್ದಾದ್ರು ಹತ್ರ ಇರೋ ಟೆಕ್ನಿಷಿಯನ್ ಇಲ್ಲ ಯಾರು ಗೊತ್ತಿರೋರ್ನ ಕರ್ಕೊಂಡೋಗಿ ಚೆಕ್ ಮಾಡ್ಕೊಂಡು ಈಸ್ಕೊಳ್ಳಿ. ಇದೇ ತರ ನಿಮ್ ಗಾಡಿಯಲ್ಲಿ ಯಾವ್ದೇ ಗಾಡಿ ಕಂಪ್ಲೇಂಟ್ ಇರ್ಲಿ, ಏನೇ ಪ್ರಾಬ್ಲಮ್ ಇರ್ಲಿ, ಚಿಕ್ಕ ಗಾಡಿನ ದೊಡ್ಡ ಗಾಡಿ ತನಕ ಏನೇ ಗಾಡಿ ಬಗ್ಗೆ ತಿಳ್ಕೊಬೇಕು, ಇಲ್ಲ ಒಳ್ಳೆ ಬೆಸ್ಟ್ ಸರ್ವಿಸ್ ಬಂದ್ಬಿಟ್ಟು ಮಾಡ್ಬೇಕಾದ್ರೆ ಮೋಟರಿಸಮ್ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು, ಬೈ.